ವಿಷ್ಣು ಸಮಾಧಿ ನೆಲಸಮಕ್ಕೆ ನಟ ವಸಿಷ್ಠ ಸಿಂಹ ಆಕ್ರೋಶ. ವಿಷ್ಣು ಸಮಾಧಿಯನ್ನ ಯಾರಿಗೂ ಗೊತ್ತಾಗದಂತೆ ನೆಲಸಮ ಮಾಡಿದ್ದಾರೆ. ಈ ಹೀನ ಕೃತ್ಯವನ್ನ ಒಳ್ಳೆ ಮಾತುಗಳಲ್ಲೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ದಾರೆ. ವಿಷ್ಣು ಸಮಾಧಿ ನೆಲಸಮಕ್ಕೆ ನಟ ವಸಿಷ್ಠ ಸಿಂಹ ಆಕ್ರೋಶ. ಇಂತಹ ಸಾಧಕನಿಗೆ ಜಾಗ ಕೊಡುವುದರಲ್ಲಿ ಬೇರೆ ಏನಾದರೂ ವಿಚಾರ ಇದೆಯಾ ಅಂತ ಪ್ರಶ್ನೆ ಮಾಡುತ್ತಾರೆ. ಈ ಘಟನೆ ತುಂಬಾ ದುಃಖವನ್ನ ತರಿಸಿದೆ ಅಂತ ಹೇಳಿ ವಸಿಷ್ಠ ಸಿಂಹ ಅವರು ಮಾತನಾಡಿರುವಂತದ್ದು. ವಿಷ್ಣು ಸಮಾಧಿ ನೆಲಸಮಕ್ಕೆ ನಟ ವಸಿಷ್ಠ ಸಿಂಹ ಆಕ್ರೋಶ. ವಿಷ್ಣು ಸಮಾಧಿಯನ್ನ ಯಾರಿಗೂ ಗೊತ್ತಾಗದಂತೆ ನೆಲಸಮ ಮಾಡಲಾಗಿದೆ. ಈ ಹೀನ ಕೃತ್ಯವನ್ನ ಒಳ್ಳೆಯ ಮಾತಿನಿಂದಲೂ ಹೇಳಕ್ಕೆ ಸಾಧ್ಯವೇ ಇಲ್ಲ. ಬೇರು ನಟನಿಗೆ ಈ ರೀತಿ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯವ? ಒಳ್ಳೆಯ ಮಾತುಗಳಿಂದ ಹೇಳೋಕೆ ಸಾಧ್ಯವೇ ಇಲ್ಲ. ಬೇರು ನಟನಿಗೆ ಈ ರೀತಿ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ, ಏನು ಹೇಳ್ಬೇಕು ನಿಮ್ಗೆ? ಇದು ಅತ್ಯಂತ ಹೀನಾಯವಾದ ಕೃತ್ಯ, ಅಸಹ್ಯ ಹುಟ್ಟಿಸುವಂತಹ ವಿಷಯ. ಇದು ವಿಷ್ಣು ಸಮಾಧಿಯಾಗಿ ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಹಲವಾರು ಪ್ರಯತ್ನವಾದರೂ ಕೂಡ ಈ ಸಮಸ್ಯೆ ತಾರ್ಕಿಕ ಅಂತ್ಯ ಸಿಗಲಿಲ್ಲ. ಅಭಿಮಾನ ಸ್ಟುಡಿಯೋ ವಿಷ್ಣು ಸರ್ನ ಅಂತ್ಯಕ್ರಿಯೆ ನಡೆದಂತಹ ಸ್ಥಳ. ಅಂತಹ ಸಾಧಕರಿಗೆ ಜಾಗ ಕೊಡುವಲ್ಲಿ ಸಂಬಂಧಿಸಿದಂತಹ ವಿಚಾರ ಇದು. ಇವರೆಲ್ಲರೂ ಕೂಡ ಸೋತು ಹೋದ್ರ ಅಂತ. ಎಲ್ರಿಗೂ ನಮಸ್ಕಾರ. ತೀರಾ ಘೋರವಾದ, ಹೀನಾಯವಾದ ಒಂದು ಅಸಹ್ಯ ಹುಟ್ಟಿಸ್ತಕ್ಕಂಥ ಒಂದು ವಿಷಯ ನಡೆದಿದೆ ನಮ್ಮಲ್ಲಿ. ಇದು ಬಹಳ ವರ್ಷಗಳ ಹೋರಾಟ. ಹೌದು, ಬಹಳ ವರ್ಷಗಳಿಂದ ಹಲವಾರು ಜನ ಪ್ರಯತ್ನಪಟ್ಟು, ಹಲವಾರು ರೀತಿಯಲ್ಲಿ ಪ್ರಯತ್ನಪಟ್ಟು ಕೂಡ ಏನೂ ಆಗದೆ, ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗದೆ ಉಳಿದಿದ್ದಂಥ ಆ ಪುಣ್ಯಸ್ಥಳ ಅಭಿಮಾನ್ ಸ್ಟುಡಿಯೋ, ಅಲ್ಲಿನ ವಿಷ್ಣು ಸರ್ನ ಸಮಾಧಿ ಮಾಡಿದಂಥ ಜಾಗ, ಅಂತ್ಯಕ್ರಿಯೆ ನಡೆದಂಥ ಜಾಗ. ಇಂದಲ್ಲ ನಾಳೆ ಅದಕ್ಕೊಂದು ಲಾಜಿಕಲ್ ಎಂಡ್ ಬರುತ್ತೆ. ಅಲ್ಲಿ ಒಂದು ವಿಷ್ಣು ಸರ್ನ ನೆನಪಿಗೆ ಒಂದು ಸ್ಮಾರಕ ಅಥವಾ ಒಂದು ಅವ್ರನ್ನ ಅಂತ್ಯಕ್ರಿಯೆ ಮಾಡಿದಂಥ ಜಾಗ, ಅವ್ರನ್ನ ನೋಡಬೇಕು ಅಂದ್ಕೊಂಡವರು, ಅವ್ರನ್ನ ಆರಾಧಿಸೋರು, ಅವರ ಅಭಿಮಾನಿಗಳು ಅವ್ರನ್ನ ಎಂದಾಗೆಲ್ಲ ಹೋಗಿ ಆ ಜಾಗವನ್ನು ಭೇಟಿ ಮಾಡಿ ಅಲ್ಲೊಂದು ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದಂಥ ಜಾಗ, ಅದಕ್ಕೊಂದು ರೂಪ ಸಿಗುತ್ತೆ, ಒಂದು ಒಳ್ಳೆ ಆಕೃತಿ ಸಿಗುತ್ತೆ ಅಂತ ತುಂಬ ಬಯಸಿದ್ವಿ, ಎದುರು ನೋಡಿದ್ವಿ. ಮೊನ್ನೆ ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಸದ್ದಿಲ್ದಂಗೆ, ಏನು ವಿಷಯ ಪಸರಾಗದಂಗೆ ಕಾಯ್ಕೊಂಡು ಸಮಾಧಿಯನ್ನು ನೆಲಸಮ ಮಾಡಿ, ಅಲ್ಲಿ ಆ ಥರದೊಂದು ವಿಷಯ ಇತ್ತು ಅನ್ನೋದೇ ಕಾಣದೇ ಇರೋ ಹಾಗೆ, ಕಣ್ಮರೆಯಾಗೋ ರೀತಿ ಅದನ್ನು ಅಳಿಸಿ ತುಂಬ ಹೀನ ಕೃತ್ಯವನ್ನು ಮೆರೆದಿದ್ದಾರೆ. ಇದಕ್ಕೆ ಯಾವ ರೀತಿ ಅಂದರೆ, ಒಳ್ಳೆ ಮಾತುಗಳಲ್ಲಿ ಇದನ್ನು ಬಣ್ಣಿಸಕ್ಕಂತೂ ಆಗಲ್ಲ. ಒಳ್ಳೆ ಮಾತಲ್ಲಿ ಏನನ್ನು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ, ಅಷ್ಟು ಹೇಯ ಕೃತ್ಯ ಇದು. ಅಂಥ ಒಬ್ಬ ಮೇರು ನಟನಿಗೆ ಮಾಡಬೇಕಿತ್ತ ಈ ಥರ ಅವಮಾನ ಅನ್ನೋದು ಒಂದಾದರೆ, ಅಷ್ಟು ಮಹಾ ಸಾಧಕನ, ಮಹಾ ನಟನ, ಆ ಮೇರು ವ್ಯಕ್ತಿತ್ವವನ್ನು ಕೊಂಡಾಡದು ಇರಲಿ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಷ್ಟು ಒಂದು ಸಣ್ಣ ಒಂದು ಸೌಕರ್ಯನೂ ಮಾಡಿಕೊಡೋದಕ್ಕೆ ಸೋತು ಹೋಗ್ಬಿಟ್ರ ನಮ್ಮ ನಾಡೋರು, ಅಥವಾ ಯಾರು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಆ ಜಾಗನ ಉಳಿಸ್ಕೋಬೋದಿತ್ತು. ಅಂಥವರೆಲ್ಲ ಇಷ್ಟು ಸುಲಭವಾಗಿ ಕೈ ಬಿಟ್ಬಿಟ್ರ. ಇಲ್ಲಿ ಸಾಧನೆಗೆ ಬೆಲೆ ಇಲ್ವಾ, ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾ? ಆ ಒಂದು ಮೇರು ನಟ ಅಂತಕ್ಕಂಥ ಒಂದು
ಸ್ಥಾನಕ್ಕೆ ಬೆಲೆ ಇಲ್ವಾ, ಆದರ್ಶಕ್ಕೆ ಬೆಲೆ ಇಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.